ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕಾಂಗ್ರೆಸ್ಗೆ ಸಭಾಪತಿಗಳಿಂದನೇ ಈಗ ಬಿಗ್ ಶಾಕ್ ಒಂದು ಎದುರಾಗ್ತಾ ಇದೆ. ಸಿ.ಟಿ. ರವಿ ಅವರ ವಿಷಯದಲ್ಲಿ ಜಟಾಪಟಿ ಹೈಡ್ರಾಮಾಗಳನ್ನೆಲ್ಲ ನೋಡಿದ್ವಿ. ಅಲ್ಲಿ ಸಿ.ಟಿ. ರವಿ ಬಿಡುಗಡೆ ಆದಮೇಲೆ ಭರ್ಜರಿ ಸ್ವಾಗತ ಸಿಕ್ಕಿತ್ತು. ಆದರೆ ಇಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಮುಗಿಬೀಳ್ತಿದ್ದಾರೆ. ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಇದೆ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದು. ಮಂತ್ರಿಗಳ ಮಾತು, ಕಾಂಗ್ರೆಸ್ ಒಳಗೆ ಈ ಘಟನೆಯ ಅಪಸ್ವರ, ಇದೆಲ್ಲದರ ಮಧ್ಯೆ ಸಭಾಪತಿಗಳು ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಭಾರಿ ಆಘಾತ ಆಗಿದೆ ಈ ಒಂದು ವಿಷಯದಿಂದ. ವಿಡಿಯೋ ಫೇಕ್ ಅಂದರು ಸಭಾಪತಿಗಳು. FIRನಲ್ಲಿ ದಾಖಲಾಗಿರೋ ಅಚ್ಚರಿಯ ಅಂಶ ಏನು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಪೂರ್ತಿ ವಿಡಿಯೋ ನೋಡಿ ಏನನ್ಸುತ್ತೆ ಅನ್ನೋದನ್ನು ಕೊನೆಯಲ್ಲಿ ಕಮೆಂಟ್ ಮಾಡಿ. ಗೆಳೆಯರೆ, ಸದ್ಯಕ್ಕೆ ಈಗ ಸ್ವತಃ ಕಾಂಗ್ರೆಸ್ ನಾಯಕರು ಮತ್ತು ಮಂತ್ರಿಗಳು ಹೇಳಿದ್ದನ್ನೇ ನಾವೆಲ್ಲ ಕೇಳಿದ್ದೀವಿ. ಈ ಘಟನೆ ದುರಾದೃಷ್ಟಕರ, ಆಗಬಾರದಿತ್ತು, ಈ ರೀತಿ ಆಗೋಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಪದವನ್ನು ಬಳಕೆ ಮಾಡಿದ್ದಾರಾ? ಏನಾದರೂ ಮಾಡಿದರೆ ಅದು ತಪ್ಪು. ಅದು ಯಾವ ಪಕ್ಷವೇ ಆಗಿರಲಿ, ಯಾವನೇ ಆಗಿರಲಿ. ಯಾಕಂದರೆ ಅತ್ಯಂತ ಕೆಳಮಟ್ಟದ ಪದ ಪ್ರಯೋಗ ಅದು. ಆದರೆ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ನ ಮಂತ್ರಿಗಳು, ಮಾಜಿ ಕಾನೂನು ಸಚಿವರೇ ಚಾಟಿಯನ್ನು ಬೀಸಿದ್ರು. ಕಾನೂನು ಸಚಿವರಾಗಿದ್ದ ಜಯಚಂದ್ರ ಹೇಳಿದ್ರು, ಹೀಗೆ ಆಗಬಾರದಿತ್ತು, ಸದನದ ಒಳಗೆ ಆಗಿದ್ದು ಅಲ್ಲೇ ಆಗಿದ್ದು ಸದನದಲ್ಲೇ ಇತ್ಯರ್ಥ ಆಗಬೇಕಿತ್ತು ಅಂದಿದ್ರು. ಹೀಗೆ ಆಗಿದ್ದು ದುರಾದೃಷ್ಟಕರ, ತಪ್ಪು ಅದು ಅಂತ ಹೇಳಿದರು. ಇನ್ನು ಸತೀಶ್ ಜಾರಕಿಹೊಳಿ, ಇಂಥದ್ದು ಎಷ್ಟೋ ಆಗಿವೆ ಸಂಸತ್ನಲ್ಲಿ, ಇಲ್ಲೇ ಇರಬಹುದು, ಸಾವಿರಾರು ನಡೆದಿವೆ, ಲೆಕ್ಕಕ್ಕೆ ಇಲ್ಲ. ಅಕಸ್ಮಾತಾಗಿ ಅರೆಸ್ಟ್ ಮಾಡಿದರೆ ತಕ್ಷಣ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಿದರೆ ಅಲ್ಲಿಗೆ ಪೊಲೀಸರ ಕೆಲಸ ಮುಗಿತಿತ್ತು. ಇಂತಹ ಡ್ರಾಮಾ ಆಗ್ತಾ ಇರಲಿಲ್ಲ. ಇದು ಸರಿಯಿಲ್ಲ ನಡೆದದ್ದು. ಆ ಪದವನ್ನು ನಾನು ಹೇಳಿಲ್ಲ ಅಂತ ಹೇಳುತ್ತಿದ್ದಾರಲ್ಲ ಸಿ.ಟಿ. ರವಿ, ಇನ್ನೇನಿದೆ, ಅಲ್ಲಿಗೆ ಅದನ್ನು ಬಿಡಬೇಕಿತ್ತು ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಇದು ಒಂಥರ ಕಾಂಗ್ರೆಸ್ಗೆ ಶಾಕ್ ಆಯಿತು. ಕಾಂಗ್ರೆಸ್ನ ಮಂತ್ರಿಗಳೇ, ಈ ಘಟನೆ ಈ ಹಂತಕ್ಕೆ ಹೋಗಬಾರ್ದಿತ್ತು, ಇಂಥದ್ದು ಎಷ್ಟು ನಡೆದಿದೆಯೋ ಅಂತ ಕಾಂಗ್ರೆಸ್ಸಿಗರೇ ಹೇಳೋ ಮೂಲಕ ಆಶ್ಚರ್ಯ ಉಂಟು ಮಾಡಿದರು. ಇಂಥದ್ದು ಎಷ್ಟು ನಡೆದಿದೆಯೋ ಕಲಾಪಗಳಲ್ಲಿ ಕ್ಷಮೆ ಕೇಳಿ ಮುಗಿಸಬೇಕಿತ್ತು, ಇಲ್ಲ ಅಂದರೆ ಸಭಾಪತಿಗಳು ಕ್ರಮ ತಗೋಬೇಕಿತ್ತು ಅಂತ ಕಾಂಗ್ರೆಸ್ಸಿಗರಿಗೆ ಹೇಳೋ ಮೂಲಕ ಆಶ್ಚರ್ಯ ಉಂಟು ಮಾಡಿದರು. ಈ ಘಟನೆಗೆ ಯಾವ ದೊಡ್ಡ ಮಂತ್ರಿಗಳು ಕಾರಣ ಆದರೂ ಅವರಿಗೆ ಪಕ್ಷದ ಒಳಗೆ ಚಡಿಯೇಟನ್ನು ಕೊಟ್ಟಂತಾಯಿತು. ಈಗ ಸಭಾಪತಿ ಹೊರಟ್ಟಿ ಅವರು ಹಲವು ವಿಚಾರಗಳನ್ನ ತೆರೆದಿಡ್ತಾ ಇದ್ದಾರೆ. ಪರಿಷತ್ನಲ್ಲಿ ನಡೆದ ಘಟನೆಯ ಯಾವುದೇ ರೆಕಾರ್ಡ್ ಇಲ್ಲ. ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಪ್ರತಿಯೊಂದನ್ನು ಪರಿಶೀಲನೆ ಮಾಡಲಾಗಿದೆ ಅಂತ. 3 ಕಡೆಯಿಂದ ಪರಿಷತ್ ರೆಕಾರ್ಡ್ ಆಗತ್ತೆ. ಒಂದು CCTV ಕ್ಯಾಮ್ರಾ ರೆಕಾರ್ಡ್, ಎರಡನೆಯದ್ದು ಕಲಾಪದ ರೆಕಾರ್ಡ್, ಮೂರನೆಯದ್ದು ಯಾರ್ಯಾರು ಯಾವ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಕೆ ಅಂತಲೇ ಇರ್ತಾರೆ. ಆ ಎಲ್ಲ ರೆಕಾರ್ಡ್ಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಸದನವನ್ನು ಮುಂದೂಡಿದ್ದಾಗ ಯಾವುದು ಕೂಡ ದಾಖಲಾಗಿಲ್ಲ. ಈಗ ಹೊರಗಡೆ ಇದೆ ಅಂತಿರೋ ವಿಡಿಯೋ ಫೇಕ್ ಮಾಡಿರಬೇಕು ಅಂತ ಸಭಾಪತಿಗಳು ಹೇಳಿದ್ದಾರೆ. ಅಂತಹ ವಿಡಿಯೋ ತಂದು ಕೊಟ್ಟರೆ ಅದನ್ನು FSLಗೆ ಕಳಿಸಬಹುದು ಅಂದಿದ್ದಾರೆ. FSLಗೆ ಕಳಿಸಿ ಅಲ್ಲಿಂದ ಅಧಿಕೃತವಾಗಿ ಏನು ಬರುತ್ತೋ ನೋಡಬಹುದು. ಸದ್ಯಕ್ಕೆ ಯಾವುದೇ ವಿಡಿಯೋ ನಮ್ಮ ಬಳಿ ಇಲ್ಲ. ಇದರ ಜೊತೆಗೆ ಇನ್ನೊಂದು ಎಡವಟ್ಟು ಮಾಡಿಕೊಂಡಿದೆ ಕರ್ನಾಟಕ ಪೊಲೀಸ್. ಕರ್ನಾಟಕ ಪೊಲೀಸ್ ಅಂದರೆ ತುಂಬ ಒಳ್ಳೆ ಹೆಸರಿದೆ. ಆದರೆ ಈಗ ನಡೆದಿರೋ ರೀತಿ ಸಭಾಪತಿಗಳ ಪರ್ಮಿಷನ್ ಇಲ್ಲದೆ ಅರೆಸ್ಟ್ ಮಾಡಿದ್ದು, ನೋಟಿಸ್ ಕೊಡದೇ ಇರೋದು, ನ್ಯಾಯಮೂರ್ತಿಗಳ ಎದುರು ಹಾಜರುಪಡಿಸದೇ ಇರೋದು, ಇದೆಲ್ಲವೂ ಕೂಡ ಪೊಲೀಸರಿಗೆ ಕೆಟ್ಟ ಹೆಸರನ್ನು ತಂದುಕೊಡುತ್ತೆ. ಯಾರೋ ಮಂತ್ರಿ ಹೇಳಿದ್ದ ಅಂತ ಮಾಡಿದರೂ ಕೆಟ್ಟ ಹೆಸರು ಬರೋದು ಮಾತ್ರ ಪೊಲೀಸರಿಗೆ. ಇಂಥದ್ರಲ್ಲಿ ಸಭಾಪತಿಗಳು ಇನ್ನೊಂದು ವಿಷಯ ತೆರೆದಿಟ್ಟಿದ್ದಾರೆ. ಅದೇನೆಂದರೆ ಪರಿಷತ್ನಲ್ಲಿ ನಡೆದ ಘಟನೆ ಅಂತ ಉಲ್ಲೇಖ ಮಾಡಿದ್ದಾರೆ FIRನಲ್ಲಿ. ಇದು ಹೇಗೆ ಮಾಡಿದ್ರಿ ನೀವು ಅಂತ ಕೇಳ್ತಿದ್ದಾರೆ. ಇದು ದೊಡ್ಡ ತಪ್ಪು, ನೀವೇ ಮಾಡಿಕೊಂಡಿದ್ದೀರಿ, ಮಾಡೋಕ್ಕಂತೂ ಅವಕಾಶ ಇಲ್ಲ. ಪರಿಷತ್ನ ಬೀಗ ಹಾಕಲಾಗಿದೆ. ಇದರ ಬಗ್ಗೆ ನಮಗೆ ಕಂಪ್ಲೇಂಟ್ ಬಂದರೆ ತನಿಖೆಯನ್ನು ಮಾಡ್ತೀವಿ, ಅದು ಪೊಲೀಸರ ವಿರುದ್ಧನೇ. ಅಲ್ಲ ರೀ, ಸಂವಿಧಾನದಲ್ಲಿ ಒಂದು ವಿಶೇಷವಾದ ಅಧಿಕಾರ ಅಂತ ಇದೆ. ಸದನದ ಒಳಗಡೆ ನಡೆದದ್ದು ಅಲ್ಲೇ ಇತ್ಯರ್ಥ ಆಗಬೇಕು ಅಂತ. ಕೋರ್ಟ್ನ ವಿಚಾರ ಬಂದರೂ ಕೂಡ ಬೇಷರತ್ ಅಧಿಕಾರ ಸದಸ್ಯರಿಗೆ ಇರುತ್ತೆ. ನ್ಯಾಯಾಂಗ ನಿಂದನೆ ಕೇಸನ್ನು ಹಾಕುವಂತಿಲ್ಲ. ಅಂಥದ್ರಲ್ಲಿ FIRಲ್ಲೇ ವಿಧಾನ ಪರಿಷತ್ನಲ್ಲೇ ನಡೆದ ಘಟನೆ ಅಂತ ಪೊಲೀಸರಿಗೆ ಕಾನೂನಿನ ತಿಳುವಳಿಕೆ ಇಲ್ವಾ ಅನ್ನೋ ಅನುಮಾನಗಳನ್ನು ಹುಟ್ಟುಹಾಕುತ್ತೆ ಕಣ್ರಿ. ಇತ್ತೀಚೆಗೆ ನಡೆಯೋ KPSC ಪರೀಕ್ಷೆಗಳು, ಇಂತಹ ಅಧಿಕಾರಿಗಳು ಹೇಗೆ ಕೆಲಸಕ್ಕೆ ಬಂದರು ಅಂತ. ಪೊಲೀಸರಿಗೆ ಮಹಜರು ಮಾಡೋಕ್ಕೆ ಬಿಡ್ತೀವಿ ಅಂದುಕೊಂಡ್ರಾ ಅಂತ ಹೊರಟ್ಟಿ ಕೇಳಿದ್ದಾರೆ. ಕಂಪ್ಲೇಂಟ್ ನನಗೆ ಬಂದರೆ ನಾನು ತನಿಖೆ ಮಾಡಿಸ್ತೇನೆ ಎಂದಿದ್ದಾರೆ. ಜೊತೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇನ್ಯಾವತ್ತೂ ಒಳ್ಳೆ ಕಾಲ ಬರೋದೇ ಇಲ್ಲ ಅನಿಸುತ್ತೆ, ಇದೆಲ್ಲ ನೋಡಿದ ಮೇಲೆ ಅಂತ ಹೇಳಿಬಿಟ್ಟು ಬೇಸರವನ್ನು ಹೊರಹಾಕಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಯಾರು ಪ್ರಶ್ನೆ ಕೇಳದಂತೆ ಸದನ ನಡೆಸ್ತೀವಿ,
ಸಿ.ಟಿ. ರವಿ ಅರೆಸ್ಟ್ ಆಯಿತು. ಪೊಲೀಸ್ ಇಲಾಖೆ ಕೆಲಸ ಇದು. ನಂತರ ನಡೆದಿರೋ ಬೆಳವಣಿಗೆ ನನಗೆ ಸಂಬಂಧ ಇಲ್ಲ ಅಂತ ಕೋಪವನ್ನು ಮಾಡಿಕೊಂಡಿದ್ದಾರೆ. ನಾವು ಎಲ್ಲವನ್ನ ಅಲ್ಲೇ ಇತ್ಯರ್ಥ ಮಾಡಿದ್ವಿ. ಅದರ ಜೊತೆಗೆ ನಿರ್ಧಾರವನ್ನು ಕೂಡ ಪ್ರಕಟಿಸಿ ಆಗಿತ್ತು. ಅಲ್ಲಿ ವಿಡಿಯೋ ಏನು ಬಿಟ್ಟಿದ್ದಾರೋ ಅದು ಯಾವುದೇ ರೆಕಾರ್ಡಲ್ಲಿ ಇಲ್ಲ. ವಿಡಿಯೋ ಫೇಕ್ ಮಾಡಿರಬಹುದು ಅಂತಿದ್ದಾರೆ ಸಭಾಪತಿಗಳು. ಮತ್ತು FIRನಲ್ಲಿ ಉಲ್ಲೇಖ ಆಗಿರೋ ವಿಚಾರ ಬಹಳಷ್ಟು ಸ್ಪಷ್ಟವಾಗಿದೆ. ನಾನು ಕಾನೂನನ್ನು ನೋಡಿ ಎಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಸದನದಲ್ಲಿ ಏನಾಗಬೇಕೋ ಆ ನಿರ್ಧಾರ ನಾನು ತಗೊಂಡಿದ್ದೇನೆ. ಈಗ ನಡೆದಿರೋದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯದ್ದು. ಇದರಲ್ಲಿ ನಾನು ಹಸ್ತಕ್ಷೇಪವನ್ನು ಮಾಡಲ್ಲ. ಹಕ್ಕುಚ್ಯುತಿಯಾಗಿದೆ ಅನ್ನೋ ದೂರು ಬಂದರೆ ನಾನು ಮುಂದುವರಿತೀನಿ ಅಂತಿದ್ದಾರೆ. ಇನ್ನು ಈಗ BJPಯವರು ಹಕ್ಕುಚ್ಯುತಿ ದೂರನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ. ದೂರು ಕೊಟ್ಟರೆ ಎಲ್ಲ ರೀತಿಯ ಪರಿಶೀಲನೆ ಆಗುತ್ತೆ. ಏನು ಕ್ರಮವನ್ನು ತಗೋಬೇಕೋ ಅದನ್ನು ಮಾಡ್ತೀನಿ ಎಂದಿದ್ದಾರೆ. ಈಗ ಸಮಿತಿ ಮಾಡೋ ಅಗತ್ಯ ಇಲ್ಲ. ಮತ್ತೆ ಯಾರಾದರೂ ದೂರನ್ನು ಕೊಟ್ಟರೆ ಪರಿಶೀಲನೆ ಮಾಡ್ತೀವಿ ಅಂತಿದ್ದಾರೆ ಸಭಾಪತಿಗಳು. ನೀವು ಮಾಡಿಕೊಳ್ಳೋ ಹಾದಿ ಬೀದಿ ಜಗಳಕ್ಕೆ ನಾನು ಉತ್ತರ ಕೊಡೋಕೆ ಆಗಲ್ಲ. ರೆಕಾರ್ಡ್ ಇದೆಯಾ ತಗೊಂಡು ಬನ್ನಿ, FSLಗೆ ಕಳಿಸೋಣ ಅಂದಿದ್ದಾರೆ. ಯಾಕೆ ಗೊತ್ತೇನ್ರಿ, CM ಸಿದ್ದರಾಮಯ್ಯ ಹೇಳಿದರು ನನ್ನ ಹತ್ರ ವಿಡಿಯೋ ಇದೆ ಅಂತ. ಏನೋಪ್ಪ, ಈ ಸಿದ್ದರಾಮಯ್ಯನವರು ಯಾವಾಗ ವಿಡಿಯೋಗ್ರಾಫರ್ ಆದರೂ ಯಾವಾಗ ಈ ವಿಡಿಯೋ ಮಾಡಿದ್ರು ನನಗೂ ಗೊತ್ತಿಲ್ಲ. ಇನ್ನು BJP ಕೇಳಿದ್ದು ಅದೇ ರೀತಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದು ದೇಶದ್ರೋಹದ ಕೆಲಸ. ಅಂತಹ ಸಮಯದಲ್ಲೇ FSLಗೆ ಕಳಿಸಿ ರಿಪೋರ್ಟ್ ಬಂತಾ ಇಲ್ವಾ, ಬಂದ ರಿಪೋರ್ಟ್ ಏನಾಯಿತು, ಯಾವುದೇ ವಿಷಯವನ್ನು ಹೇಳದೆ ಕಳೆದು ಹೋಯಿತು. ಅಲ್ಲಿ FSL ರಿಪೋರ್ಟ್ ಬರೋವರೆಗೆ ಕಾಯ್ತೀರಿ. ಇಲ್ಲಿ ಸದನದ ರೆಕಾರ್ಡ್ನಲ್ಲೇ ಇಲ್ಲದೆ ಇರೋದನ್ನು ನಮ್ಮ ತೀರ್ಮಾನ ಆದ ಮೇಲೆ ಏನೇನೋ ಮಾಡಿಕೊಂಡಿದ್ದಾರೆ. ನಾನು ಹಸ್ತಕ್ಷೇಪ ಮಾಡಲ್ಲ ಅಂತಿದ್ದಾರೆ ಸಭಾಪತಿಗಳು. ವಿಡಿಯೋ ಫೇಕ್, FIRನಲ್ಲಿ ಉಲ್ಲೇಖ ಆಗಿರೋ ಅಂಶ ಪರಿಷತ್ನಲ್ಲಿ ನಡೆದಿರೋ ಘಟನೆ ಅಂತ. ಏನು ಮಹಜರು ಮಾಡೋಕ್ಕೆ ಪರಿಷತ್ ಒಳಗೆ ಬರ್ತಾರಾ ಇವರು ಅಂತ ಕೇಳ್ತಿದ್ದಾರೆ. ಈಗಾಗಲೇ ಪೊಲೀಸರಿಗೆ ಹೈಕೋರ್ಟ್ ಮುಖಕ್ಕೆ ಉಗಿದಿದೆ. ದುರಾದೃಷ್ಟಕರ, ಇದು ನಡಿಬಾರ್ದಿತ್ತು ಅಂತ. ಇದರ ಅರ್ಥ ಸಿ.ಟಿ. ರವಿ ಪದಪ್ರಯೋಗ ಮಾಡಿದರೆ ಸರಿ ಅಂತ ಅಲ್ಲ. ಇದು ಸದನದ ವ್ಯಾಪ್ತಿಯಲ್ಲಿ ಕ್ರಮ ಆಗಬೇಕಿತ್ತು. ಪೊಲೀಸರು ನಡೆದುಕೊಂಡಿರೋದು ಸರಿಯಲ್ಲ ಅಂತ. ಆ ಪದ ಬಳಕೆ ಆಗಿದೆಯಾ ಇಲ್ವಾ ಅಂತ ತನಿಖೆ ಮಾಡಲಿ. ಅದು FSL ರಿಪೋರ್ಟಲ್ಲಿ ಆಮೇಲೆ ಕ್ರಮ ಯಾರು ತಗೋಬೇಕೋ ಅವರು ತಗೊಳ್ಳಿ. ಅದು ಸಂವಿಧಾನದ ಚೌಕಟ್ಟಲ್ಲಿ ಅನ್ನೋದು ಎದ್ದಿರೋ ಗದ್ದಲ. ಸಿ.ಟಿ. ರವಿ ಹೇಳಿದರೆ ತಪ್ಪೆ, ಹೇಳಿಲ್ಲ ಅಂದರೆ ಯಾರೆಲ್ಲ ಹೈಡ್ರಾಮಾ ಮಾಡಿದ್ದಾರೋ ಅವರದ್ದು ದೊಡ್ಡ ಅಪರಾಧ ಆಗತ್ತೆ. ಇದೆಲ್ಲದರ ಮಧ್ಯೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೃಹ ಮಂತ್ರಿ ಅಂತ ಇದ್ದಾರೆ. ಅವರ ನಡೆ ಅನುಮಾನವನ್ನು ಹುಟ್ಟುಹಾಕಿತ್ತು. ಯಾಕೆ ಸಿ.ಟಿ. ರವಿ ಅವರನ್ನು ಕ್ವಾರೆಗೆ ಕರ್ಕೊಂಡು ಹೋಗಿದ್ರು, ಯಾಕೆ ಕಬ್ಬಿನ ಗದ್ದೆ ಕಾಡಿಗೆಲ್ಲ ಕರ್ಕೊಂಡು ಹೋಗಿದ್ರು ಅಂತ ಕೇಳಿದರೆ ಇವರ ಕತೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಎಂದಿದ್ರು. ಆಗಿರೋ ಘಟನೆ ಬಗ್ಗೆ ಗೃಹ ಸಚಿವರಿಗೆ ಗೊತ್ತಿಲ್ವಂತೆ. ಹಾಗಾದರೆ ಇದನ್ನೆಲ್ಲ ಪೊಲೀಸರಿಗೆ ಹೇಳಿದವರು ಯಾರು? ಈ ಘಟನೆ ನಡೆದ ವೇಳೆ ಸಚಿವರು ಸಿಟ್ಟಾಗಿದ್ದು ಯಾಕೆ? ಅದು ADGP ಮೇಲೆ. ಸಭಾಪತಿ ಕೊಠಡಿಯಲ್ಲಿ ಒಬ್ಬ ಹಿರಿಯ ಪ್ರಭಾವಿ ಮಂತ್ರಿ ಇದ್ರಂತೆ. ಅಲ್ಲಿಂದ ADGP ಹೊರಗಡೆ ಬಂದಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಗೃಹ ಸಚಿವರಿಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ADGP ಆ ಪ್ರಭಾವಿ ಮಂತ್ರಿ ಹತ್ರ ಮಾತಾಡಿ ಬಂದಿದ್ದರು. ಸಚಿವರೇ ಅವರನ್ನು ಕರೆಸಿಕೊಂಡಿದ್ದಾರೆ. ADGP ಹೋಗಿ ಮಾತಾಡಿಕೊಂಡು ಬರೋವಾಗ ದಾರಿಲಿ ಅಂದರೆ ಸುವರ್ಣಸೌಧದ ಒಳಗೆ ಪರಮೇಶ್ವರ್ಗೆ ಸಿಗ್ತಾರೆ. ಆಗ ಪರಮೇಶ್ವರ್ ಈ ADGP ಮೇಲೆ ಸ್ವಲ್ಪ ಸಿಟ್ಟನ್ನು ಕೂಡ ಮಾಡಿಕೊಂಡಿದ್ರು. ನನಗೆ ಏನೂ ಗೊತ್ತಿಲ್ಲದೆ ಏನೇನೋ ನಡೀತಾ ಇದೆ ಇಲ್ಲಿ ಅಂತ. ಪಾಪ ಪರಮೇಶ್ವರ್ ಈಗ ಬಾಲ ಬೆಕ್ಕಿನ ಹಾಗೆ ಆಗಿದ್ದಾರೆ. ಗೃಹ ಸಚಿವರು ಬೈದ ಮೇಲೂ ADGP ಪ್ರಭಾವಿ ಮಂತ್ರಿ ಇರೋ ಕಡೆ ಹೋಗ್ತಾರಂತೆ. ADGP ಹಿತೇಂದ್ರ ಅವರು ಪರಮೇಶ್ವರ್ ಅವರು ಹೀಗೆ ಬೈತಾ ಇದ್ದಾರೆ, ಏನು ಮಾಡೋದು ಅಂತ ಕೇಳೋಕೆ. ಗೊತ್ತಿಲ್ಲ ರೀ, ಅದು ಯಾರನ್ನ ಕೇಳಿದ್ರು ಏನು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಈಗ ಇಂತಹ ಒಂದು ಸುದ್ದಿ ಹೊರಗಡೆ ಬರ್ತಾ ಇದೆ. ಇದಾದ ಕೆಲವೇ ನಿಮಿಷಗಳಲ್ಲಿ ಸಿ.ಟಿ. ರವಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೂ ಮೊದಲು 2 ಬಾರಿ ಸದನದ ಒಳಗೆ ಹಲ್ಲೆಗೆ ಯತ್ನ ಆಗಿದೆ. ಅಲ್ಲ ಕಣ್ರಿ, ಕಾಮಿಡಿ ಅಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಗೃಹ ಸಚಿವರೇ ಗರಂ ಆಗಿದ್ದಾರೆ. ಇದು ಆಶ್ಚರ್ಯ ಅಲ್ವೇನ್ರಿ? ತಮ್ಮದೇ ಕೆಳಗೆ ಬರೋದು ಕಾನೂನು ಸುವ್ಯವಸ್ಥೆ, ಅದೇ ಸರಿ ಇಲ್ಲ ಅಂತ ಅವರೇ ಹೇಳಿಕೊಳ್ತಾರೆ ಅಂದರೆ ಇದಕ್ಕಿಂತ ಕರ್ಮ ಇನ್ನೊಂದಿದೆಯಾ? ಈಗ ಆಂತರಿಕ ವರದಿ ತರಿಸಿಕೊಳ್ತೀನಿ ಅಂತಿದ್ದಾರೆ ಗೃಹ ಸಚಿವರು. ಈಗ ಕಾಂಗ್ರೆಸ್ ನಾಯಕರೇ ತಿರುಗಿ ಬಿದ್ದಿದ್ದಾರೆ. ಈ ಒಂದು ಕೇಸ್ನಲ್ಲಿ ಸಿ.ಟಿ. ರವಿ ಪರವಾಗಿಯೇ ಮಾತಾಡ್ತಾ ಇದ್ದಾರೆ. ಆದರೆ ಆ ಪ್ರಭಾವಿ ಮಂತ್ರಿ ಯಾರು, ಸಭಾಪತಿ ಕೊಠಡಿಯಲ್ಲಿ ಅವರೇನು ಮಾಡ್ತಾ ಇದ್ರು ಅನ್ನೋದಕ್ಕೆ ಈಗ ಹೊರಗೆ ಬರಬೇಕು. ಯಾರಿರಬಹುದು ಅಂತ ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನನಗೆ ಅದರ ಅಪ್ಡೇಟ್ ಬಂದ ತಕ್ಷಣ ಮುಂದಿನ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ಇದು ಗೆಳೆಯರೆ, ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಪೊಲೀಸರಿಗೆ ಬಂದಿರೋ ಆಪತ್ತು ಮತ್ತು ಗೃಹ ಸಚಿವರ ಕಣ್ಣಿಗೆ ಮಣ್ಣು ಹಾಕಿ ಇದನ್ನೆಲ್ಲ ಮಾಡಿಸಿದ್ದು ಪ್ರಭಾವಿ ಮಂತ್ರಿ ಅನ್ನೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.
ಅಲ್ಲಿವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.